ರಿಪೋರ್ಟ್ ಅದು ಏನು ಬಂದತ್ ಹೇಳವ. ಅದು ನಿಮ್ಮ ಪರವಾಗಿ ಬಂದಿರ್ತತಿ, ನನಗೆ ಗೊತ್ತೈತಿ. ಈಕೆ ನಿಮ್ಮ ಕಡೆದಾಕಿ, ಅದ್ರಾಗ ಇರೋದೆಲ್ಲ ಸುಳ್ಳು. ನೀವು ಬಂದ್ರೆ ಬರ್ರಿ, ನಿಮ್ಮನ್ನೊಬ್ಬರನ್ನ ಯಾಕೆ ಬಾ ಅಂದೆ ನಾನು? ಮತ್ತೆ ಇಡೀ ಊರವ್ರಿಗೆ ಗೊತ್ತಾಗಬಾರ್ದು ನಿಮ್ಮ ಮಗಳದು ಅಂತೇಳಿ ನಿಮ್ಮೊಬ್ಬರನ್ನ ಕಳ್ಸೀನಿ. ಬರ್ರಿ ಹೇಳ್ತಾರೆ. ಮತ್ತು ಇದಕ್ಕೆ ಒಬ್ಬರು ಸಾಕ್ಷಿ ಇರ್ಬೇಕಲ್ಲ, ತಾಯಿ ಆದಾಕಿ ನಿಮ್ಮನ್ನ ಅದಕ್ಕೆ ಕರ್ಸೀನಿ. ಹೇಳ್ಬೇ ತಂಗಿ. ಅದು DNA ಟೆಸ್ಟ್ ಮಾಡಿದ್ದೀನಿ ರೀ. ಇವರು ಹೊಟ್ಟೆ ಬೆಳೀತಿರೋ ಮಗುವಿಗೆ ಚಂದ್ರ ಅವ್ರಿಗೆ ಏನೂ ಸಂಬಂಧ ಇಲ್ಲ. ಅಪ್ಪ ಈ ಸಮಾಧಾನ ಆತ. ಅಪ್ಪ ಈ ಸಮಾಧಾನ ಆತ್ ನನಗೆ. ಅಪ್ಪ ದೇವ್ರೆ, ಇಲ್ಲಿ ಹುಡುಗ ನಿಜದಾಗ ಎಲ್ಲಿ ನಾ ಏನಾದರೂ ತಪ್ಪು ಮಾಡಿನೇನೋ ಅನ್ಸಕತ್ ಬಿಟ್ಟಿತ್ತು. ಬಚಾವಾದೆ. ಇದೆಲ್ಲ ಸುಳ್ಳು. ಇವ್ರು ಏನೇನೋ ರೊಕ್ಕ ಕೊಟ್ಟು ಒಳಗೊಳಗೆ ಏನೇನೋ ಮಾಡ್ತಾರ, ಎಲ್ಲ ಸುಳ್ಳು ಇದು. ಹೌದೌದು, ಡಾಕ್ಟ್ರು ಸುಳ್ಳು, ಎಲ್ಲ ಸುಳ್ಳು. ನೀನೊಬ್ಬೇಕೆ ಕರೆ. ಆಯ್ತವಾ, ಇದನ್ನ ರಿಪೋರ್ಟ್ ಇಟ್ಟು ನೀವು ಹೋಗುವ ತಂಗಿ. ತಂಗಿ ಅದೇನ ಆನ್ಲೈನ್ ರೊಕ್ಕ ಹಾಕ್ರವ ನಿಂದು. ಭಾಳ ಉಪಕಾರ ಆತಿವ ತಂಗಿ, ಹುಷಾರ್ ನೋಡು. ನಿಮ್ಮ ಇದ್ರಿಗೆ ಹಾಲಿಂದ ಹಾಲಿಗೆ ನೀರಿನ ನೀರಿಗೆ ಎಲ್ಲ ಆತು. ನೋಡ್ರಿ, ಇದಕ್ಕೆ ನನ್ನ ಮಗ ಅಂಕರು ಹೊಣೆಗಾರ ಅಲ್ಲ. ಲೇ ಇದಕ್ಕೆ ಕಾರಣ ಯಾರು ಹೇಳು? ಕುತ್ತಿಗೆ ಹೆಚ್ಚಿಗೆ ಬಿಡ್ತೀನಿ ಹೇಳು. ಇನ್ನು ನಾನು ಹೊಟ್ಟಾಗ ಏನಂತ ಹುಟ್ಟಿಲ್ಲ. ಇನ್ನು ಯಾರ ಜೊತೆ ಅಡ್ಡಾಡಿ ನಾನು ಅದು ಇಲ್ಲ, ಇವನೇ ಕಾರಣ. ಬಾಯನ್ ಹಲ್ಲು ಉದರ್ಸಿನಿ. ನನ್ನ ಮಗನ ಹೆಸರು ತೆಗೆದೆ ಅಂದ್ರೆ ಕೇಳ್ರಿ ನಿಮ್ಮ ಮಗಳನ್ನ. ಇದಕ್ಕೆ ಕಾರಣ ಯಾರು ಕೇಳ್ರಿ. ಬೇಡ ಬೇಡ, ನೀ ಭೂಮಿ ಮ್ಯಾಗಿರೋದ ಬೇಡ. ನೀನಂತ ಮಗಳು ಇದ್ರೆ ಎಷ್ಟು ಸತ್ರೆಟ್ಟು ಕುತ್ತಿಗೆ ಹೆಚ್ಚಿಗೆ ಬಿಡ್ತಾನೆ ಎಂದು. ಅಕ್ಕರ ಬಿಡ್ರಿ. ಅಲ್ಲ ನಾ ಕೇಳಂತ ಹೇಳಿದ್ರೆ ನೀವೇನ್ರಿ? ಬಿಡ್ರಿ ಅಕ್ಕರ. ಹೇಳ ಮಾನ್ಗೇಡಿ, ಇದಕ್ಕೆ ಯಾರು ಕಾರಣ ಅಂತ ಹೇಳು. ಅದು ಅದು ಗಣೇಶ್ ಅಂತ ಬಂದಿದ್ನಲ್ಲ, ಅವನೇ ಕಾರಣ ಇದಕ್ಕೆ. ಅವನು ನನಗೆ ಮೋಸ ಮಾಡಿ ಹೋಗ್ಬಿಟ್ಟ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನೀನು ಅನ್ಕೊಂಡಿದ್ನಲ್ಲಿ ನಾನು ಬಂಗಾರದಾಗ ಅಂತ ಹಾಕಿದಾಳ ನನ್ನ ಮಗಳು ಅಂತ ಅನ್ಕೊಂಡಿದ್ದೆ. ಈಗ ಹೊರಗಿನ ಜಗತ್ತಿನ್ಯಾಗ ನಾನು ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡಿಬಿಟ್ಟೆಲ್ಲಿ ನೀನು. ಅವನು ಊರು ಯಾವುದು, ಅವ್ನ ಕೇರ್ ಯಾವುದು, ಹಂಗ ಭೇಟಿ ಆದವ. ಏನ್ಲೇ ನಿಂದು ಹಕ್ಕಿಕತ್ತ? ಯಾವ ಊರವ? ಅದು ನನಗೆ ಗೊತ್ತಿಲ್ಲ. ಅದು ಫ್ರೆಂಡ್ಶಿಪ್ ಆಯ್ತು. ಆದ್ರೆ ಅವ ನನಗೆ ಮೋಸ ಮಾಡಿಬಿಟ್ಟ. ಅವ್ನು ಯಾವ ಊರಂತನೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅವ ಸುಳ್ಳು ಹೇಳೇನ. ಫೋನ್ ಹಚ್ಚಿದ್ರೆ ಫೋನ್ ತೆಗಿಯವಲ್ಲ. ನಾ ಏನು ಮಾಡಲಿ? ಯಾರ್ದೋ ಮಾಡಿದ ತಪ್ಪಿಗೆ ನನ್ನ ಹೆಸರು ಹೇಳಕತ್ತಿದ್ಯಾ ನೀನು? ಇಂತಾಕಂತ ಗೊತ್ತಿರ್ಲಿಲ್ಲ ನನಗೆ. ಯಾವನೋ ಒಬ್ಬ ತಪ್ಪು ಮಾಡಿ ಹೋಗ್ಯಾನಂತೇಳಿ ಅಂದ್ರೆ ನನ್ನ ಮಗನ ತಲೆ ಮ್ಯಾಗೆ ಎತ್ತಿ ಹಾಕೋದನ? ಬೇಸಿದ್ ಬಿಡು ನೀನು. ಹಾಕರ ನನ್ನ ಮಗಳಿಂದ ತಪ್ಪಾಗಿಟ್ರಿ, ಕ್ಷಮಿಸ್ರಿ. ನೀವು ನನ್ನ ಕ್ಷಮೆ ಕೇಳಕ್ಕೆ ಹೋಗ್ಬೇಡ್ರಿ. ಆದ್ರೆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಸ್ವಲ್ಪ ಅದು ಹೆಣ್ಮಕ್ಳನ್ನ ಬೆಳೆಸ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಶಿಸ್ತುಬದ್ಧವಾಗಿ ಬೆಳೆಸ್ಬೇಕ್ರಿ. ಇಲ್ಲ ಅಂದ್ರೆ ಇಂಥವು ಏನಾರ ಒಂದು ಎಡವಟ್ಟು ಮಾಡ್ಕೊಂಡು ಕೂತ್ಕೋತಾವ್ರಿ. ನಂದು ತಪ್ಪಾಗೈತ್ರಿ. ಅಲ್ರಿ, ಕರೆಕ್ಟ್ ಟೈಮಿಗೆ ಲಗ್ನ ಮಾಡಿದ್ರೆ ಯಾಕೆ ಹಂಗತಿ ಹಾಕಿದ್ಲು? ನಿಮ್ಮ ಮಗ ಗಂಜಿ ನೀವು ಸುಮ್ ಕುಂತ್ರಿ ಹೆಂಗೆ? ಅಲ್ಲ, ನಿಮ್ಮನ್ನ ನಿಮ್ಮ ಮಕ್ಕಳು ಹಿಡ್ದಾರು ಏನು ನೀವು ಮಕ್ಕಳನ್ನ ಹಿಡ್ದಿರು? ನೀವು ಹೇಳ್ದಂಗೆ ಅವ್ರು ಕೇಳುವಂಗೆ ಇಟ್ಕೋಬೇಕು. ಈಗೋ ಕಾಲ ಮಿಂಚಿಲ್ಲ. ಮತ್ತು ಇದಕ್ಕೆ ಯಾರು ದಿಕ್ಕ ದೇಶಿ ಇಲ್ಲ ಅಂತಂತೀರಿ. ದವಾಖಾನಿಗೆ ಹೋಗ್ರಿ, ಏನೂ ಮಾಡೋಕ್ಕಾಗಂಗಿಲ್ಲ. ಆದ್ರೆ ಸಮಾಜದಾಗ ಈ ಮಗುಗೆ ಈ ಜನ್ಮ ಕೊಟ್ಲಂದ್ರೆ ಈ ಮಗುಗೂ ಮರ್ಯಾದಿರಂಗಿಲ್ಲ, ಈಕಿಗೂ ಮರ್ಯಾದಿರಂಗಿಲ್ಲ. ಹೋಗಿ ದವಾಖಾನೆಗೆ ಹೋಗಿ ಇದನ್ನು ಆಪರೇಷನ್ ಮಾಡಿಸ್ಕೊಂಡು ಬರ್ರಿ. ಯಾವ್ದಾರು ಒಂದು ಚಲೋ ಹುಡುಗಗೆ ಲಗ್ನ ಮಾಡಿಕೊಡ್ರಿ. ಇಲ್ಲ ಅಂದ್ರೆ ನೋಡಿಲ್ಲ ಇನ್ನೂ ಹಾಳಾಕ ನೋಡು ನಿಮ್ಮ ಮರ್ಯಾದಿನ. ಸುಮಾರು ನಾ ಹೇಳ್ತೇನೆ ರೀ, ಕೇಳಿಸ್ಕೊರಿ. ನಿಮ್ಮ ಮಗ ಹಂಗೆ ಹೇಳ್ತಾನೆ. ನಿಮ್ಮ ಮಗ ಹೇಳ್ದಂಗೆ ನೀವು ಕೇಳ್ತೀರೇನೆ? ನಿಮ್ಮ ಮಗಳ ಭವಿಷ್ಯ ನಿಮಗೆ ಗೊತ್ತಿಲ್ಲನ್ರಿ ಅಕ್ಕಾರ? ಏನೋ ಸಾಲಿ ಕಲ್ತಾಕಿದಾಳ, ತಿಳುವಳಿಕಿದ್ದಾಕಿದಾಳ ಅಂತೇಳಿ ನಾನು ಸುಮ್ಮನೆ ಕೈ ಬಿಟ್ಬಿಟ್ಟಿನಿ ರೀ. ನಮಗೂ ಅವೆಲ್ಲ ಗೊತ್ತಾಗಂಗಿಲ್ಲ. ಏನೋ ತಿಳುವಳಿಕಿದ್ದಾಕಿದಾಳ ಅಂತ ಸುಮ್ಮನೆ ಆಗ್ಬಿಟ್ನ್ಯಾನ. ಸಾಲಿ ಕಲೀಲಿಕ್ಕಂದ್ರೆ ಏನಾತ್ರಿ ಅಕ್ಕಾರ? ಮಕ್ಳು ಎಲ್ಲಿ ಹೋದು ಎಲ್ಲಿ ಬಂದು ಕೇಳ್ಬೇಕ್ರಿ. ಇಟ್ಟೋತನ ಯಾಕ ಅಂತ ಕಿವಿಗಡ್ಡಿ ಹಿಡಿದು ಕೇಳ್ಬೇಕು. ಅವ್ರ ವಯಸ್ಸಿಗೆ ಬರಲಿ, ಸಣ್ಣರಿರ್ಲಿ ದೊಡ್ಡರಿರ್ಲಿ, ಕೇಳಕ್ಕೆ ಕಲಿಬೇಕ್ರಿ. ಲಗ್ನ ಆಗೋ ಮಟ ನಮ್ಮ ಜವಾಬ್ದಾರಿ. ಹೆಣ್ಮಕ್ಳು ಏನ್ಕಿನಾರ ಆತಂದ್ರೆ ಮಾನ ಮರ್ಯಾದೆ ಉಳಿತೈತೇನ್ರಿ ಅಕ್ಕಾರ? ಅದು ಒಟ್ಟು ಹೋಗೇ ಬಿಟ್ಟೈತೆ ತಗೋರಿ. ನಾವು ಓದಿಲ್ಲ ಬರ್ದಿಲ್ಲ, ಶಾಣ್ಯರಲ್ಲ ರೀ. ಮಕ್ಕಳು ಹೇಳ್ದಂಗೆ ಕೇಳಿಬಿಟ್ವಿ. ಕೇಳಿದ್ದಕ್ಕೆ ಇಲ್ಲಿ ಬಂತು ನಮ್ಮ ಪರಿಸ್ಥಿತಿ. ನಮ್ಮ ಮನೆಯವರು ಸ್ಟ್ರಿಕ್ಟ್ ಭಾಳ ಇದ್ದರ್ರಿ. ಅವ್ರು ಹೋದ ಮ್ಯಾಗ ಇವರು ಚಲ್ಲಂಗೆ ಬಲ್ಲಂಗೆ ಚಲೋ ಮಾಡಿಬಿಟ್ರು. ನನ್ನ ಮಾತು ಯಾರು ಕೇಳಲಿಲ್ಲ. ಕೇಳಿದ್ರೆ ತಾಯಿ ಮಾತು ಕೇಳಿದ್ರೆ ಏನಾರ ಆದಿತ್ತನ್ರಿ. ನಿನಗೇನು ಗೊತ್ತಾಗತ್ತೇವ ಅಂತಂದ್ರು. ನಾನು ಆಟಕ್ಕೆ ಸುಮ್ಮ ಆಗಿಬಿಟ್ಟೆ. ಏನೋ ಓದ್ಯಾರ ಬರ್ದಾರ ಶಾಣೆ ಅದಾರ ಬಿಡು ನನ್ನ ಮಕ್ಕಳು, ಅಂತ ತಪ್ಪು ಮಾಡೋಕ್ಕಿಲ್ಲ ಅಂತೇ ಮಾಡಿದೆ. ಹಿಂಗತಿ ಮಾಡ್ತಾರಂತ ಗೊತ್ತಾಗಲಿಲ್ಲರಿ ನನಗೆ. ಈಗಾರ ಗೊತ್ತಾತಲ್ರಿ. ಈಗಿನ ಎಲ್ಲರ ಒಂದು ಚಲೋ ಮಣ್ತನಕ್ಕೆ ಕೊಟ್ಟು ಲಗ್ನ ಮಾಡ್ರಿ. ನೋಡವಲ್ಲಿಲ್ಲ ಒಣ ಹೆಮ್ಮಸ್ತಾನ ಬಿಡು.
ಒಂದು ಒಳ್ಳೆ ಮನಿತನ ನೋಡ್ತಾರ, ಒಳ್ಳೆ ಹುಡುಗನ ನೋಡಿ ಲಗ್ನ ಮಾಡ್ಕೊಡ್ತಾರ, ಲಗ್ನ ಮಾಡ್ಕೊ. ಇಂಥದ್ದು ಒಣ ದಿಮಾಕ ಮಾಡಿದ್ರೆ ಏನೂ ಬರಂಗಿಲ್ಲವ. ಈ ಸಮಾಜ ಹೆಂಗೈತೆ ಅಂದ್ರೆ ಗಂಡು ತಪ್ಪು ಮಾಡಿದ್ರೆ ನಡಿತೈತೆ, ಆದರೆ ಹೆಣ್ಮಕ್ಳು ಎಡುವಂಗಿಲ್ಲ. ಆಕೆಗೆ ಕೈ ಮಾಡಿ ತೋರಿಸ್ತತಿ. ನಾನು ಒಂದು ಹೆಣ್ಣು, ನನಗೂ ಅರ್ಥ ಆಗತ್ತೆ ನಿನ್ನ ಸಂಕಟ. ನೋಡುವ ಏನ ಮಳ್ಳ ವಯಸ್ಸ, ನೀನು ತಪ್ಪು ಮಾಡಿ ನನ್ನ ಮಗನೂ ತಪ್ಪು ಮಾಡ್ಯಾನ. ಅದನ್ನೆಲ್ಲ ಬಿಟ್ಟುಬಿಡು. ಈಗ ನಾ ಹೇಳೇನಲ್ಲ ಹಂಗತಿ ಮಾಡು. ಒಂದು ಹೊಸ ಜೀವನ ಪ್ರಾರಂಭಿಸು. ಹಿಂದಿಂದೆಲ್ಲ ಮರ್ತು ಬಿಡು. ನೋಡುವ ಈ ಹಠ ಬಿಡು. ಹೆಣ್ಣಿಗೆ ಹಠ ಇರಬಾರ್ದಂತ, ಗಂಡಿಗೆ ಚಟ ಇರಬಾರ್ದಂತ. ಹಠ ಮಾಡೋದು ಬಿಟ್ಟು ಚಂದಾಗ ನಿನ್ನ ಜೀವನ ನೋಡ್ಕೊಂಡು ಹೋಗು. ಸಾಲಿ ಕಲ್ತಾಕ್ಯದಿ, ತಿಳುವಳಿಕಿದ್ದಾಕ್ಯದಿ, ನಿಂದು ಭಾಳ ಬಂಗಾರ ಆಕತಿ. ಯವ್ವ ಇಡ್ಲಿ ಮಣಿ, ಪಡ್ಡಿನ ಮಣಿ ಎಲ್ಲ ತಗೊಂಡು ನಾಳೆ ಪಡ್ಡಿಗೆ ಹಾಕು. ನಾ ಪಡ್ಡು ತಿನ್ನೋಂಗಾಗೈತೆ, ಪಡ್ಡಿಗೆ ಹಾಕ್ಲ್ಯಾವಿ ಬೇಡ. ಇವ್ ನೀನು ಅಡುಗೆ ಮಾಡಕ್ಕೆ ತಗೊಂಡಿ ನಾನು. ನಾಳೆ ನಿನಗೆ ಕೊಡಕ್ಕೆ ಸಾಮಾನು ಬೇಕಲ್ಲ. ಒಂದೊಂದು ಕೂಡಿ ಇಡ್ತೀನಿ. ನಿನ್ನ ಲಗ್ನದಾಗ ಕೊಡೋದು ಬೇಡ, ನಿನಗೆ ಕೊಡಕ್ಕಂತ ಇಟ್ಕೊಂಡೀನಿ ಬೇ. ಅದಕ್ಕೆ ಹಳೆವು ಮುಳಿಯವು ಒಟ್ಟು ಕೆಬ್ನ ಹಾಕಿ ನಮ್ಮ ಬಾಂಡೆ ತೊಗೊಂಡಿನಿ. ನಿಮ್ಮ ಅಕ್ಕಗೆ ಅಂಕರು ಹೆಂಗೆ ಕಳ್ಸಿದ್ನಿವ. ಮತ್ತು ನಿನಗೆ ಈಗಿಂದ ಜೋಡಿಸ್ಕೊಂತ ಹೋದ್ರೆ ಅಲ್ಲಿ ಬರ್ತತಿ. ಹೋಬೆ ಈಗ ನಾ ಲಗ್ನ ಹಾಕಿ ನಾನು ಲಗ್ನ ಇನ್ನೂ ಯಾವಾಗ ಐತೆ ಏನು ಕತ್ತಿನ. ನಾನು ಸಾಲಿ ಕಲಿತು ದೊಡ್ಡ ನೌಕರಿ ಹಿಡಿತೀನಿ. ನನಗೆ ಯಾರು ಬಾಂಡೆ ಕೊಡ್ಸೋದು ಬೇಡ, ಏನು ಬೇಡ. ನಾ ಪಡ್ಡಿಗೆ ಹಾಕಿನ ನನ್ನ ಮಾತು ಕೇಳಂಗೆ ಇಲ್ಲವ ನೀನು. ಹೇಳಿದಾರೆ ಮಾತು ಕೇಳ್ಬೇಕಾ? ಹೋಗ್ಬೆ. ಅಕ್ಕನೂ ಪಡ್ಡಿಗೆ ಜೀವ, ಆಕಿನೂ ಈಗ ಹೊಟ್ಲಿದಾಳ. ನಾಳೆ ಪಡ್ಡು ಚಟ್ನಿ ಮಾಡಿ ಅಕ್ಕನ ಮಾಮನ ನಾಷ್ಟ ಕಿಲಿ ಕರಿಯನ. ನಿಮ್ಮ ಮಾತಿ ಕಳ್ಸ್ಯಾನ ಆಕಿನ. ಅಲ್ಲಿ ಕೊಟ್ಟು ಬರಕಂತ. ಕೊಟ್ಟು ಬನ್ನಿ ಅಂದ್ರೆ ಒಂದು ನಮ್ಮ ಅಕ್ಕನ ಬಾಯಿನ ಕಾಣಂಗಿಲ್ಲ. ಎಲ್ಲ ಆಕೆ ಹತ್ತಿ ಹೇಳಲ್ಲ, ಕತ್ತಿ ಒಟ್ಟು ಆಕಿನ ತಿಂತಾಳ. ನಮ್ಮ ಅಕ್ಕನ ಬಾಯಿ ಒಂದು ಕಾಣಂಗಿನೇ ಇಲ್ಲ. ಅದಕ್ಕೆ ಮನೆಗೆ ಕರಿಸಿ ತಿನ್ಸಿದ್ರ ಹೊರತುಂಬ ತಿಂತಾಳ. ಎಲ್ಲ ಕಾಗಿಕತಿ, ತಾನ ಕಪ್ಪ ಕಪ್ಪ ತಿಂತ. ಯಾರಿಗೆ ಕಾಯಿ ಏನಕತ್ತಿದ್ದಿಲ್ಲೇ? ಇದಕ್ಕೆ ಸಾವ ಇಲ್ಲ. ಬಾರ ಐತಿ, ಬಾರ ಚಿಗವ. ಬಂದಿನವ. ಯಾನ ಕಾಗಿ ಪಾಗಿ ಪಡ್ಡು ಗಿಡ್ಡು ಅಂದಂಗಾತು. ಅದಕ್ಕೆ ಯಾರು ಅಂತೀನವ. ಎಲ್ಲಿ ಕೇಳಿಸ್ಕೊಂಡ ನಿಮ್ಮ ಅತ್ತಿ? ಕೇಳಿಸ್ಕೊಂಡ್ರೆ ಏನು ಹರ್ಕೊಂತ ಬಿಡು. ಆಕೆ ಇರೋದು ಹಂಗತಿ ಅದ. ನೀನು ಸಾಲಿಗೆ ಹೋಗಿಲ್ಲ ಅನ್ಲಿ? ನೀನು ಸಾಲಿ ಇನ್ನೂ ಚಲೋ ಆಗಿಲ್ಲನು? ಹೋಗ್ಬೇಕು ಎತ್ತಿ. ಇನ್ನೊಂದು 2 ದಿನ ಬಿಟ್ಟು ಹೋಗೋಣಂತ ಬಿಟ್ಟಿನಿ. ಹೌದಾ? ಒಟ್ಟು ನಿಮ್ಮವ್ವ ಹಂಗಿಂಗೆ ಮಾಡಿ ರೊಕ್ಕ ಕೂಡಿಟ್ಟು ಸಾಲಿಗೆ ಹಚ್ಚಿ ಬಿಟ್ಲಾ ನಿನ್ನ. ನಿಮ್ಮ ಅಕ್ಕಂದು ಇದನ್ನ ವರದಕ್ಷಿಣೆ ರೊಕ್ಕ ಹಂಗ ಮುಕ್ಕಳಿ ಬೇಡಕ್ಕೆ ಇಟ್ಕೊಂಡ್ಬಿಟ್ಟ. ಇನ್ನೂ ಆದರೂ ತೀರ್ಸಿಲ್ಲ. ನೀನು ಸಾಲಿಗೆ ಮಾತ್ರ ಹೊಸ್ತಾ ವರದಕ್ಷಿಣೆ ಇದ್ದು ಯಾಕೆ ವರದಕ್ಷಿಣೆ ರೊಕ್ಕ ತಗೋಬಾರ್ದು. ಪೊಲೀಸರು ಹಿಡ್ಕೊಂಡು ಹೋಗ್ತಾರ ನೋಡು. ಅವ್ಯಾವ ಬಾಡಿ ನಾನು ಹಿಡ್ಕೊಂಡು ಹೋಗವ ನಡಿ ಹೇಳು. ನಾನು ಹಿಡ್ಕೊಂಡು ಹೋಗಕ್ಕೆ ನೀರು ಬೇಕು. ಇಂಥವ್ರು ನೀನಿಲ್ಲ ನೋಡು. ರೊಕ್ಕ ಅನ್ನೋರ್ನ ಇಂಥವ್ನ ಜಿಲಿಗೆ ಹೊಕ್ಕಿಸಿ ನುಚ್ಚು ತಿನ್ನಕ್ಕೆ ಹಚ್ಬೇಕು. ಅಯ್ಯೋ ಅದರ ಚಲೋ ಆತಂತಾಳವ ಯವ್ವಿಕೆ. ಯವ್ವ ಬಾಂಡೆ ಸಾಮಾನು ಕಣ್ಣಿ ಬಿದ್ದು ಎಲ್ಲಿ ಕೊಡ್ರಿ ಅಂತ ತನವ ಇದು. ಏನು ಇಡ್ಲಿ ಮಣಿ ಏನೇನು ಪ್ಯಾಂಚಿ ತಗೊಂಡಿರಾ ಬಾಂಡ್ಯವು? ಪಡ್ಡಿನ ಮಣಿನೂ ತಗೊಂಡಿರನು? ಇದಕ್ಕೆಲ್ಲ ರೊಕ್ಕ ಬರ್ತಾವ. ನಮ್ಮ ರೊಕ್ಕ ಕೊಡಾಕ ಹಿಂದ ಮುಂದೆ ನೋಡ್ತೀರಿ. ಚಿಗ ಅದು ಮನ್ಯಾಗ ಅವು ಕೆಬ್ಬನ್ ಪುಟ್ಟಿ, ಅವು ಹರಿದಿದ್ದು ಪರಿದಿದ್ದು ಬಾಯಿದ್ದು ಅವು ಕೆಬ್ಬನ್ ಪುಟ್ಟಿ. ಅದಕ್ಕೆ ಇವು ಕೆಬ್ನ ಕೊಟ್ಟು ಅವು ಬಾಂಡೆ ಮಾರಕ್ಕೆ ಬರ್ತಾರಲ್ಲ ಅವು ಕಡೆ ತೊಗೊಂಡಿನಿ. ಇದನ್ನು ಕೆಬ್ನ ಹಾಕಿ ತೊಗೊಂಡಿನಿ. ಹೌದಾ? ಮೊನ್ನೆ ಹಣಿಮಿಗೆ ನೀ ಇಡ್ಲಿ ಮಣಿ ಹಾಕ್ಸೇ ಇಲ್ಲ ಬಾಂಡೆ ಕೊಡೋ ಮುಂದಾಗ. ಚಲೋ ಆತು ಬಿಡು ತೊಗೊಂಡಿದ್ದು. ಗಟ್ಟಿ ಮುಟ್ಟದವ, ಪೀಸಿದವ ಅದೆಲ್ಲ. ಹೆಂಗಾದ್ರು ಮನೆ ಕೊಟ್ಟಿದ್ದಿಲ್ಲ, ಬೇಸಕ್ಕವ. ನಮ್ಮ ಮನೆ ತೊಗೊಂಡು ಹೋಗ್ತೀನಿ. ನಿನಗೆ ಕೊಡ್ಬೇಕು ಅಲ್ಲನ? ಲಗ್ನ ಆಗಿ ಮತ್ತೆ ನಮ್ಮ ಅಕ್ಕ ಹಡಿಯಕತ್ತಾಳ, ಈಗೂ ಕೊಡುದಾನ? ನಾವು ಕೊಡಂಗಿಲ್ಲ, ಇಡೋ ಅವನ್ನ. ಅಯ್ಯೋಯ್ಯೋಯ್ಯೋ ನಿನ್ನ ಬಾಯಿಗನ ಉದ್ದ ಇತ್ತುಗೋ. ಅಂದಲ್ಲಿನ ಮಾನ್ಯ ನೀನು ಹೇಳ್ಕೊಂಡು ಹೋಗಿ ಲಗ್ನ ಆಗಕತ್ತಿದ್ದ. ಎಂತ ಚಂದ ನಮ್ಮ ತಮ್ಮ ಲಗ್ನ ಮಾಡಿಸ್ತಿದ್ದ, ಮಾಡ್ಕೊಂಡಿದ್ದೆ ಅಂದ್ರೆ ನಸೀಬ ಜಬರ್ ಹಾಕಿತ್ತು. ಸಾಲಿ ಕಲತ್ ಏನು ಬಾಕ್ಬಾರ್ಲಿ ಬೀಳ್ತೀಯೋ ಏನೋ ಕತ್ತಿನ. ಆಕೆ ನಿಮ್ಮ ಅಕ್ಕ ಅದ ಅಲ್ಲ ಮಾಡಿಟ್ಲು ನೋಡಕಂತ. ಸಾಲಿ ಕಲದ ಏನು ಬಾಕ್ಬಾರ್ಲಿ ಬೀಳ್ತೀನಂತೆ. ಹಂಗ ಮನ್ಯಾಗ ಏನಾರ ಒಂದು ಹೊಸ ಸಾಮಾನ ತಗೋಣ, ಹಂಗ ತಗೊಂಡ ಹೋಗ್ತಿಯಲ್ಲ. ನಮಗೂ ಬೇಡನ? ನಾ ಈ ಮನೆ ಹೆಣ್ಮಗಳು ಅದೀನಿ, ನಾನು ತಗೊಂಡು ಹೋಗಕ್ಕೆ ಅಧಿಕಾರ ಐತಿ ಅಲ್ಲನ? ಅಧಿಕಾರ ಐತಿ ಮನೆ ಹೆಣ್ಮಗಳು ಅದೇನಂತೆ. ಇದ್ದು ಬಿದ್ದು ಹಂಗ ಒಟ್ಟು ಹೊತ್ತುಕೊಂಡ ಹೊಕ್ಕಿ. ನಮ್ಮ ಮನ್ಯಾಗ ಒಂದು ಹಂಡೆ ಉಳಿದಿಲ್ಲ, ಒಂದು ಹಿತ್ತಾಳಿ ಚರಿಗೆ ಉಳಿದಿಲ್ಲ, ಒಟ್ಟು ಹೊತ್ತಕೊಂಡು ಹೋಗಿ. ಹಂಗ ನಮ್ಮ ಅಪ್ಪಗ ಸೇರಕ್ಕೆ ರೊಕ್ಕ ಕೊಟ್ಟು 3 ಎಕರೆ ಹೊಲನೂ ಬರೆಸ್ಕೊಂಡಿ ಬಿಟ್ರನ. ನಮ್ಮ ಒಂದು 2 ಕಿಡ್ನಿ ಕಣ್ಣು ಮಾರಿ ಅವನು ರೊಕ್ಕ ತಿನ್ನೋಕಿದ್ದೀನಿ ನೀನು ತಾತ. ಅವನು ಎಲ್ಲ ಕೊಡ್ಬೇಕಂತಿಕ್ಕಿದಿ ತಾ. ಮುದುಕಿಯಾಗಿ ಕುನಿ ಹೋಗಿ ಹೆಣಾಗಿ ತಾ. ಎದಕ್ ಬೇಕು ನಿನಗೆ? ಎಷ್ಟು ಆಸೆ ಐತಿ ನಿಂಗೆ? ಸುಮ್ಮಿರ ಇವ ಅಲ್ಲನ ಹೋಗ್ಲಿ ಬಿಡತ್ತಗ. ಅಯ್ಯೋಯ್ಯೋಯ್ಯೋ ಈಗ ಬಾಯಾಗನ ದೊಡ್ಡದ ಐತಿ ಬಿಡು. ನಾನು ಸೊಸಿ ಹಣಿಮಿನ ಪಾಡಲ್ಲ. ಆಕಿತಿ ನಾ ಉದ್ದ ಇತ್ತು ತಗೋ ನಾಲ್ಗೆ.
ಚಂದ ಬೆಳೆಸಿ ತಗೋ ಹೆಣ್ಣು ಮಕ್ಕಳನ್ನ ಒಂದಿಟ್ಟು ಹದ ಬಸ್ನ್ಯಾಗ ಇಟ್ಟು ಬೆಳೆಸೇ ಇಲ್ಲ ನಾಲ್ಗೆ ಮಾತ್ರ ಇಟ್ಟು ಉದ್ದ ಐತಿ ನನ್ನ ಕೈಯಾಗ ಅಂತೇಳಿ ಸುಮ್ಮನೆ ಬಾಳೆ ಮಾಡಕತ್ತಾಳ ನಿಮ್ಮ ಅಕ್ಕ ಬೇರೆದ್ರ ಕೈಯಾಗ ಹಾಕಿತ್ತು ಅಂದ್ರೆ ಗೊತ್ತಾಕಿತ್ತು ನಿನಗೆ ಇಲ್ಲಿ ಗೊತ್ತಾಗಂಗಿಲ್ಲ ನಾ ಗಂಡ ಮನೆಗೆ ಹೋಗು ಅವಾಗ ಗೊತ್ತಾಗತ್ತ ಇಲ್ಲಿ ಹಾರಾಡ್ತಿಯಲ್ಲ ಅಲ್ಲಿ ಹೋಗಿ ಹಾರಾಡು ನಿನ್ನ ಕೈಯಾಗ ನಮ್ಮ ಅಕ್ಕ ಆಗ್ಲಾರ್ದ ನಾ ಆಗ್ಬೇಕಿತ್ತು ಹೇಳ್ತಿದ್ದೆ ನಿನಗ ನಮ್ಮ ಅಕ್ಕ ಅಂತೇಳಿ ಒಂದು ತುತ್ತು ಅನ್ನ ಹಾಕಾಳ ನಿನಗ ನಾ ಆಗಿತ್ತಂದ್ರೆ ಅದನ್ನು ಹಾಕಿದ್ದಿಲ್ಲ ನಿನಗ ಎಲ್ಲಾನು ಬೇಕಾ 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 ಏನ್ ಆಸೆ ಮಾಡ್ತಿ ಇಷ್ಟು ಮುದಿಕೆಗಿ ಒಂದು ಹೊಸ ಚಾದರ ಬಿಡಂಗಿಲ್ಲ ಹಂಗ ಹೊತ್ತಕೊಂಡ ಹೊಕ್ಕಿ ಎಂತ ಪದ್ಧತಿ ಐತಿ ನಿನ್ನ ಹತ್ರ ಈ ಮನಿ ಹೆಣ್ಮಗಳದೇನ್ಲೇ ತಗೊಂಡ್ ಹೋಗೋ ಅಧಿಕಾರ ಐತಿ ಬೇಸಿದ್ಯಾ ಈ ಮನಿ ಹೆಣ್ಮಗಳದಿನ ಅನ್ನೋದು ಹಂಗ ಒಟ್ಟು ಬಗಲಾಗಿ ಇಟ್ಕೊಂಡು ಹೋಗುದು ಬಾ ಚಂದದಿ ನಿನ್ನ ಮನೆಗೆ ಏನ್ ಬಾಂಡೆ ಅದಾವಲ್ಲ ಎಲ್ಲ ನಮ್ಮವು ಅವು ನಮ್ಮವ ಸುಮ್ಮದ ಅಂತೇಳಿ ನಿನ್ ದಾಟ್ ನಡೆದತಿ ಇನ್ನಿದೆಲ್ಲ ನಡೆಯಂಗಿಲ್ಲ ಇಟ್ಟು ಹೋಗತ್ತದ ಇನ್ನು ನಮ್ಮ ಮನೆ ಕಡೆ ಬರಕ್ ಹೋಗ್ಬೇಡ ನೋಡು ಯವ್ವಾ ಈಕಿ ಬಾಯಿ ಅಂತದೈತೆ ಯವ್ವಾ ಅಲ್ಲ ನೀ ಮಾತಾಡ್ಲಾರ್ದ ಮಗಳನ್ನ ಚಿಗಾಪ್ ಚುಪ್ ನಿಂತ್ಯಾಳ ಒಳಗ ಎಷ್ಟು ದಿನ ಸೇಡಿಟ್ಟಿದ್ದಿ ಸುಮ್ಮಿದ ಇವ ನಾನು ಅದೇ ಹೇಳಕತ್ತೀನಲ್ಲ ಚಿಗವ ಮಾತಾಡ್ಬೇಡ ಅಂತೇಳಿ ನಿನ್ನ ಮಗಳು ನನ್ನ ಮನೆಯ ಬಾಳೆ ಮಾಡ್ತಾಳ ಅಂತೇಳಿ ನೆನಪಿಟ್ಕೋ ನನ್ನ ಕೈಯಾಗ ಹೊಡಿಬೇಕ ನಿನ್ನ ಮಗಳು ತಗ್ಗಿ ಬಗ್ಗೆ ನಡೆಯ ಕಲೀರಿ ನಿನ್ನ ಮಗಳು ಗಟ್ಟಿ ಹೇಳಕ್ ಕಲಿ ಬಿಸಿರಕ್ ತಾಬಾ ಹಾರಾಡಕತ್ತಾಳ ನಿನ್ನ ಮಗಳು ಬಾಳ ನೀ ಹಾರಾಡಿದೆ ಅಂದ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಹೊರದಕ್ ನೀ ಕಿರ್ಕೊಳ ಕೊಟ್ಟಾಳ ನಮ್ಮ ಮಕ್ಕಗಂತಿ ಈಗ ಸುಮ್ಮನೆ ಹೋದ್ರ ಅಟ್ಟ ಸಾಯಿ ಇಲ್ಲ ಅಂದ್ರೆ ನೋಡ್ ಮತ್ತ ಬಾಳ ಆಗೈತ್ಲಿ ನಿಂದು ಹಿರಿಯರಿಗೆ ಅನ್ನೋದು ಒಂದಿಟ್ರ ಐತೆ ನಿನಗ ನನಗ ಹಿರಿಯರಿಗೆ ಮರ್ಯಾದೆ ಕೊಡೋದು ಗೊತ್ತೈತಿ ಕಿರಿಯರಿಗೆ ಮರ್ಯಾದೆ ಕೊಡೋದು ಗೊತ್ತೈತಿ ನಿಮ್ಮಂತರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಅವ್ನು ಬಾಣೆ ಇಟ್ಟು ಹೋಗು ಐತಿ ಒಂದ್ ಕೈ ನೋಡ್ಕೊಂತಾನೆ ಈಗಲ್ಲ ನಾಳೆ ದೊಡ್ಡ ಕುದಿಸ್ದಾಗ ಆವಾಗ ಐತಿ ಈಗ ಮಗಳನ್ನ ಚೂ ಬಿಟ್ಟು ನಾನು ಇಷ್ಟೆಲ್ಲ ಮಾತಾಡ್ಸಕತ್ತಿಯಲ್ಲ ಐತಿ ಇನ್ನಂತ ಜಾಗ ಬಂಡಿಕಂಡಿ ಹೋಗ್ ಇವ ಸುಮ್ ಇರ್ಬೇಕಿಲ್ಲ ಇವ ಅದ್ರ ಕುಡಿ ಅಂತ ತಕೊಂಡಿ ಅಲ್ಲಿ ಹೋಗಿ ಮನ್ಯಾಗ ನಿಮ್ಮ ಅಕ್ಕನ ಕೂಡ ಜಗಳ ತಗೋತಾಳಕಿ ಸುಮ್ಮಿರ್ಬೇ ಇವ ಏಟಂತ ಸುಮ್ಮಿರೋದು ಈ ಮುದುಕಿ ಗಣಕಾಗಿದ್ದಂಗದ ಎಲ್ಲಾನು ಬೇಕಾ ಎಂತ ಹೊಲಸು ಬುದ್ಧಿ ನೀನು ಸುಮ್ಮಿದ್ದಲ್ಲಿನ ಈಕಿಷ್ಟು ಹರಡಕತ್ತಾಳ ಅದೇನ್ ಮಾಡ್ಕೊಂತಾಳ ನೋಡು ಬಾ ಅಕ್ಕಗೂ ನೀ ಸುಮ್ಮಿರು ಅಂತ ಕಲಿಸಿ ಆಕಿಗೂ ಬಾಯಿ ಮುಚ್ಚಿಸ್ಬಿಟ್ಟಿ ನೀನು ಮೊದಲೇ ಹೆಣ್ಮಕ್ಳನ್ನ ಹಾ ಮಾಡಿಡಾರ ನೀವು ತಡ್ಕೊಂಡು ಹೋಗ್ಬೇಕು ಗಂಡನ ಮನ್ಯಾಗ ಅಂತ ಕಳಿಸ್ಬಿಡ್ತೀರ ನಾವು ಗಪ್ ಚುಪ್ ಕುಂತು ಬಿಡ್ತೀವಿ ಅಲ್ಲಿ ನಮ್ಮ ಅತ್ತಿಗಳು ಕಾಟ ಕೊಡ್ತಾರ ಈ ನಮ್ಮ ಅಕ್ಕ ಕೊಡಕತ್ತಾಳ ಹಂಗತಿ